ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಏನು ಕಲಾಪದ ಒಳಗಡೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ವು. ಒಂದ್ ಕಡೆ ಸದನದ ಹೊರಗಡೆ ಉದ್ವಿಗ್ನ, ಮತ್ತೊಂದು ಕಡೆ ಸದನದ ಒಳಗೂ ಕೂಡ ಉದ್ವಿಗ್ನ ಆಗಿದೆ. ಸಹಜವಾಗಿಯೇ ಸರ್ಕಾರ ಕೂಡ ಇದನ್ನ ನಿರೀಕ್ಷೆ ಮಾಡಿತ್ತು. ಯಾಕಂದ್ರೆ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಕೆಲವೊಂದಿಷ್ಟು ವಿಚಾರದಲ್ಲಿ ಇವತ್ತು ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತವೆ. ವಿಶೇಷವಾಗಿ ನೀಟ್ ವಿಚಾರವಾಗಿ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕೇಂದ್ರ ಸರ್ಕಾರ ಅವ್ರ ಜೊತೆ ಒಂದು ರೀತಿ ಆಟ ಆಡಿದೆ ಅನ್ನೋದು ವಿಪಕ್ಷಗಳ ಒಂದು ಆರೋಪ ಆಗಿತ್ತು. ಈ ನೆಲೆಯಲ್ಲಿ ನೀಟ್ ವಿಚಾರವಾಗಿ ಸದನದಲ್ಲಿ ಗಲಾಟೆ ಮಾಡ್ತಾರೆ ವಿಪಕ್ಷದವರು ಅನ್ನೋದು ಗೊತ್ತಿತ್ತು. ಮತ್ತೊಂದು ಕಡೆ ಹೊರಗಡೆ CJP ಕಾರ್ಯಕರ್ತರು ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಿರೋದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮುಜುಗರ ಅನುಭವಿಸಿದೆ ಬೆಳಗ್ಗೆಯಿಂದ. ಯಾಕಂದ್ರೆ ಬೆಳಗ್ಗೆ 11 ಗಂಟೆಗೆ ಆರಂಭವಾದಂತಹ ಒಂದು ಕಲಾಪ ಸತತವ 5 ಬಾರಿ ಮುಂದೂಡಿಕೆ ಆಯಿತು. ಈ 5 ಬಾರಿ ಮುಂದೂಡಿಕೆ ಆಗಿದ್ದು ಯಾಕೆ ಅಂದ್ರೆ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋದು ವಿಪಕ್ಷ ನಾಯಕರ ಒತ್ತಾಯ ಮತ್ತು ಆಗ್ರಹ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಉತ್ತರ ಕೊಡೋಕೆ ರೆಡಿ ಇಲ್ಲ. ವಿಪಕ್ಷಗಳ ಒಂದು ಆರೋಪ ಏನಿದೆ ಆ ಆರೋಪವನ್ನ ಸ್ವೀಕರಿಸೋಕ್ಕೂ ಕೂಡ ಸರ್ಕಾರ ರೆಡಿ ಇಲ್ಲ. ಈ ನಿಟ್ಟಿನಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕಲಾಪವನ್ನು ನಡೆಸೋದಕ್ಕೆ ಆಗಲಿಲ್ಲ. ಹೀಗಾಗಿ ಕೊನೆಗೂ ಕೂಡ ನಾಳೆಗೆ ಈ ಒಂದು ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಸೊ ಈ ನಡುವೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ನಾಯಕರ ಜೊತೆ ಮಾತುಕತೆಯನ್ನ ಮಾಡ್ತಾ ಇದೆ. ಎಲ್ಲ ವಿಪಕ್ಷಗಳು ಒಟ್ಟಾಗಿ ಕೇಳ್ತಿರ್ತಕ್ಕಂಥ ಒಂದೇ ಒಂದು ಮಾತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋದು ವಿಪಕ್ಷ ನಾಯಕರ ಪಟ್ಟು. ಆದರೆ ಈ ವಿಚಾರವಾಗಿ ಸರ್ಕಾರಗಳು ಅಂದ್ರೆ ಕೇಂದ್ರ ಸರ್ಕಾರ ಈ ಯಾವುದೇ ರೀತಿಯ ನಿಲುವನ್ನ ಪ್ರದರ್ಶನ ಮಾಡ್ತಾ ಇಲ್ಲ. ಸೊ ಎಲ್ಲಿ ಪ್ರತಿಭಟನೆ ಕಡಿಮೆ ಆಗುತ್ತೆ ಅಥವಾ ವಿಪಕ್ಷಗಳು ತಣ್ಣಗಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಸಾಧ್ಯನೇ ಇಲ್ಲ. ಬೆಳಗ್ಗೆಯಿಂದ ನೀಟ್ ಅಕ್ರಮದ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಮತ್ತೊಂದು ಕಡೆ ರಾಮ ಮಂದಿರದ ಒಂದು ಕಾಣಿಕೆಯ ಹಣ ಏನಿತ್ತು ಅದರಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಲಂಚಾವತಾರ ಆಗಿದೆ. ಈ ಒಂದು ವಿಚಾರ ಕೂಡ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಮತ್ತೊಂದು ಕಡೆ ಮಣಿಪುರ ವಿಚಾರವನ್ನು ಕೂಡ ವಿಪಕ್ಷಗಳು ಈಗಾಗಲೇ ಚರ್ಚೆಗೆ ತೆಗೆದುಕೊಂಡಿದ್ದಾವೆ. ಪ್ರಮುಖವಾಗಿ ನೀಟ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಬೆಳಗ್ಗೆಯಿಂದಲೂ ಕೂಡ 5 ಬಾರಿ ಮುಂದೂಡಿಕೆ ಆಯಿತು. ಕೊನೆಗೆ ಚರ್ಚೆಗೆ ಅವಕಾಶ ಆಗಲೇ ಇಲ್ಲ. ಕೊನೆಗೆ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಎಸ್ ದಿಲೀಪ್, ನೀವು ಸಂಪರ್ಕದಲ್ಲಿದ್ದರೆ ಈಗಾಗಲೇ ನಿರೀಕ್ಷೆಯಂತೆ ಬೆಳಗ್ಗೆಯಿಂದ 5 ಬಾರಿ ಮುಂದೂಡಿಕೆ ಆಗಿತ್ತು. ಈಗ 6ನೇ ಬಾರಿ ಮತ್ತೆ ಶುರುವಾಯಿತು ಕಲಾಪ. ಬಟ್ ನೋ ಯೂಸ್, ಮತ್ತೆ ಮುಂದೂಡಿಕೆ ಆಗಿದೆ, ನಾಳೆಗೆ ಮುಂದೂಡಿಕೆ ಆಗಿದೆ. ಸೊ ಸಹಜವಾಗಿ ನಿರೀಕ್ಷೆ ಇತ್ತು ಕೇಂದ್ರ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತವೆ, ಗದ್ದಲವನ್ನು ಎಬ್ಬಿಸ್ತವೆ ಅಂತ. ಕೇವಲ ನೀಟ್ ಮಾತ್ರ ಅಲ್ಲ, ರಾಮಜನ್ಮಭೂಮಿಯ ಒಂದು ವಿವಾದ ಏನಾಗಿತ್ತು, ಕಾಣಿಕೆ ಉಂಡಿಯನ್ನ ಭ್ರಷ್ಟಾಚಾರದಲ್ಲಿ ಅದು ಭ್ರಷ್ಟಾಚಾರಕ್ಕೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ರಾಮ ಮಂದಿರ ವಿಚಾರವಾಗಿ. ಜೊತೆಗೆ ಮಣಿಪುರ ವಿಚಾರ, ಈ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಸರ್ಕಾರಕ್ಕೆ. ಬಟ್ ಪ್ರಿಪರೇಷನ್ ಮಾಡ್ಕೊಂಡಿರ್ಲಿಲ್ವಾ ಈ ವಿಚಾರದಲ್ಲಿ ಅಂತ. ಒಂದು ಸತೀಶ್, ಏನಂದರೆ ಈ ಒಂದು ಕಲಾಪ ಏನಿದೆ ಇವತ್ತಿನ ಅಧಿವೇಶನ ಆರಂಭ ಆಗೋದಕ್ಕೆ ಮುಂಚೆನೇ ಪ್ರಧಾನಿ ಮೋದಿ ಅವರು ಸಂಸತ್ ಭವನದ ಎದುರುಗಡೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರು ಕೇಳಿದ್ದು ಎಲ್ಲ ವಿರೋಧ ಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕರಿಸಬೇಕು ಅಂತ. ಹಾಗೆ ನೋಡಿದ್ರೆ ಪ್ರತಿಯೊಂದು ಅಧಿವೇಶನ ನಡೆಯೋಕ್ಕೆ ಮುಂಚೆ ಕಲಾಪ ಸಲಹಾ ಸಮಿತಿ ಏನಿರುತ್ತೆ ಅದು ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಭೆ ನಡೆಸುತ್ತೆ. ಎಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡೋಗೋದು ಮತ್ತು ಏನೊಂದು ಈ ಬಾರಿಯ ಅಧಿವೇಶನದ ಅಜೆಂಡಾ ಏನು ಅಂತ ಹೇಳ್ಬಿಟ್ಟು ಹೇಳೋದು ಅವೆಲ್ಲ ನಾರ್ಮಲ್ ಪ್ರಕ್ರಿಯೆ. ಆದರೆ ಎಲ್ಲರಿಗೂ ಗೊತ್ತಿತ್ತು ಇದೊಂದು ರೀತಿ ಓಪನ್ ಸೀಕ್ರೆಟ್ ಆಗಿತ್ತು, ಈ ಸತಿ ಕಲಾಪ ನಡೆಯೋದು ಭಾರಿ ಕಷ್ಟ ಇದೆ ಅಂತ. ಅದರಲ್ಲೂ ಮೊದಲನೇದಾಗಿ ನೀಟ್ ವಿಷಯ ಮಾತ್ರ ಅಲ್ಲ, ಜೊತೆಗೆ ರಾಮ ಮಂದಿರ ವಿಚಾರನೂ ಇತ್ತು, ಜೊತೆಗೆ ಮಣಿಪುರ ವಿಚಾರ ಸೇರಿದಂತೆ ಇನ್ನೂ ಹಲವಾರು ವಿಚಾರಗಳು, ಜ್ವಲಂತ ಸಮಸ್ಯೆಗಳು ದೇಶವನ್ನು ಕಾಡ್ತಿದ್ದಾವೆ. ಅದೆಲ್ಲದ್ರ ಬಗ್ಗೆನೂ ಕೂಡ
ಚರ್ಚೆ ಮಾಡೋದು ಸಾಧ್ಯತೆ ಇತ್ತು. ಆದರೆ ಕಲಾಪವನ್ನು ಸಂಪೂರ್ಣವಾಗಿ ಬುಡಮೇಲ್ ಮಾಡೋವಂಥ ಘಟನೆ ನಡೆದಿದ್ದು ಇವತ್ತು CJP ಪ್ರತಿಭಟನೆ ವೇಳೆ. ಅದು ಕೇವಲ ಕಲಾಪದ ಒಳಗೆ ನಡೆದಿದ್ದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಿರ್ಲಿಲ್ವೇನೋ. ಹೊರಗಡೆ ಒಂದು ಸಂಸತ್ ಭವನದ ಆವರಣದಲ್ಲಿ ಕೂಡ ದೊಡ್ಡ ಮಟ್ಟದ ಗಲಾಟೆ, ಜೊತೆಗೆ ಸಂಸತ್ ಭವನದ ಹೊರಗಡೆ ಕೂಡ ದೊಡ್ಡ ಮಟ್ಟದ ಗಲಾಟೆ ನಡೆದಿದ್ದು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಅಂತ ಹೇಳ್ಬೋದು. ಈ ಹಂತದಲ್ಲಿ ಒಂದು ಕಡೆ ಸರ್ಕಾರ ಈಗ ತಂತ್ರಗಾರಿಕೆ ನಡೆಸ್ಬೋದು, ಈ ಒಂದು ವಿಪಕ್ಷಗಳನ್ನು ತಣ್ಣಗಾಗಿಸೋದಕ್ಕೆ. ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದ್ರೆ ನಾಳೆ ಏನಾದರೂ ಸೆಷನ್ ಆರಂಭ ಆಗ್ಬೋದಾ ಅನ್ನೋ ಒಂದು ಲಕ್ಷಣ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ CJP ಕಾರ್ಯಕರ್ತರ ಜೊತೆ JP ನಡ್ಡಾ ಅವರ ಮಾತುಕತೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ. ಒಂದು ವೇಳೆ ಮಾತುಕತೆ ಯಶಸ್ವಿ ಆದಾಗ ಹೊರಗಡೆ ಕೂಡ ಇದು ಏನೊಂದು ಸಂಸತ್ ಭವನದ ಹೊರಗಡೆ ಕೂಡ ಪರಿಸ್ಥಿತಿ ತಣ್ಣಗಾಗುವಂಥ ಲಕ್ಷಣ ಇರ್ಬೋದು. ಈ ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ಎರಡೂ ಕಡೆ ಪರಿಸ್ಥಿತಿ ತಣ್ಣಗಾಗುವಂಥ ಲಕ್ಷಣಗಳು ಕಾಣ್ತಿಲ್ಲ. ಹಾಗಾಗಿ ಇವತ್ತೇನು ಬೆಳಗ್ಗೆ 11 ಗಂಟೆಗೆ ಶುರುವಾಯಿತು, ಮತ್ತು 11:15 ಅಡ್ಜನ್ ಆಯಿತು, ಆಮೇಲೆ 12 ಗಂಟೆಗೆ, ಆಮೇಲೆ 12:30, ನಂತರ ಫೈನಲಿ 2 ಗಂಟೆಗೆ ಅಂತ ಹೇಳ್ಬಿಟ್ಟು ಕಲಾಪವನ್ನು ಕರೆದ್ರು. 2 ಗಂಟೆಗೂ ಕೂಡ ಸುಗಮ ಕಲಾಪ ಸಾಧ್ಯ ಆಗಲೇ ಇಲ್ಲ. ಏನು ಬೆಳಗ್ಗೆ ನೂತನ ಸದಸ್ಯರ ಪ್ರಮಾಣ ವಚನ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವುದೂ ಸುಗಮವಾಗಿ ಆಗೇ ಇಲ್ಲ. ಹಾಗಾಗಿ ಇದೇ ಪರಿಸ್ಥಿತಿ ನಾಳೆನೂ ಮುಂದುವರಿಯುತ್ತಾ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ಸತೀಶ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ಜಂತರ್ ಮಂತರಿಂದ ಸಂಸತ್ ಭವನದ CJPಯ ರ್ಯಾಲಿ ಹೋಗ್ತಾ ಇದೆ, ಅಂದ್ರೆ ನಿಲ್ತಾ ಇಲ್ಲ. ಈಗಲೂ ಕೂಡ ಎಷ್ಟೇ ಪ್ರತಿಭಟನೆ ಆದ್ರೂ ಕೂಡ, ಎಷ್ಟೇ ಹೈಡ್ರಾಮಾ ಆಗ್ತಿದ್ರು ಕೂಡ CJP ಕಾರ್ಯಕರ್ತರು, ಈ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸಂಸತ್ ಭವನ ಸುತ್ತಮುತ್ತ ಎಲ್ಲಾ ಗೇಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಗನ್ ಇಟ್ಕೊಂಡು ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ ಪೊಲೀಸರು. ಎಲ್ಲಾ ಗೇಟ್ದಲ್ಲೂ ಕೂಡ ಪೊಲೀಸರು ಈಗ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಈ ಒಂದು ರ್ಯಾಲಿ ಏನು ಹೋಗಿತ್ತು, ಎಲ್ಲಾ ಗೇಟ್ಗಳಲ್ಲೂ ಕೂಡ ಪ್ರತಿಭಟನಾಕಾರರು ನುಗ್ಗೋದಕ್ಕೆ ಯತ್ನವನ್ನ ಮಾಡಿದ್ರು. ಎಲ್ಲಾ ಗೇಟ್ಗಳನ್ನ ಈಗ ಕ್ಲೋಸ್ ಮಾಡಲಾಗಿದೆ. ಗೇಟ್ಗಳ ಬಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸ್ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಪ್ರತಿಭಟನಾಕಾರರು ಆ ಗೇಟ್ಗಳ ಮೇಲೆ ಹತ್ತೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು, ಬಟ್ ಪೊಲೀಸರು ಅದನ್ನ ತಡೆದಿದ್ದಾರೆ. ಸೊ ದೊಡ್ಡ ಮಟ್ಟದ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನಾಕಾರರು ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಒಂದು ಕಡೆ ಬಂದಿದ್ರೆ ಪೊಲೀಸರು ಬಹಳ ಸುಲಭವಾಗಿ ಅದನ್ನ ತಡೆಯಬಹುದಾಗಿತ್ತು. ಆದ್ರೆ ಸಂಸತ್ ಭವನ ಸುತ್ತುವರೆ ಪೂರ್ತಿ ಏನು ಸಂಸತ್ ಭವನದ ರಸ್ತೆ ಇದೆ, ಎಲ್ಲಾ ಕಡೆ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕಡೆ, ಎಲ್ಲಾ ಗೇಟ್ಗಳ ಕಡೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ CJP ಕಾರ್ಯಕರ್ತರು ಮಾಡಿದ್ರು. ಇದು ಪೊಲೀಸರು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ, ಒಂದ್ ಕಡೆ ಸಂಸತ್ ಇವತ್ತಿನ ಕಲಾಪ ಶುರುವಾಗಿದೆ, ಮತ್ತೊಂದು ಕಡೆ ಈ ಒಂದು ಪ್ರತಿಭಟನೆ ಇಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಸಹಜವಾಗಿಯೇ ಯಾವುದೇ ಒಂದು ಪ್ರತಿಭಟನೆ ಆದಾಗ, ಜಂತರ್ ಮಂತರ್ ಪ್ರತಿಭಟನೆ ಆದ್ರೆ ಆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸೀಮಿತ ಮಾಡ್ತಾರೆ. ಈ ರೀತಿಯಾಗಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ 1 ಕಿಲೋಮೀಟರ್ 2 ಕಿಲೋಮೀಟರ್ ಹಿಂದೆನೆ ತಡೀತಾರೆ ಪೊಲೀಸರು. ಮೊದಲೇ ಮಾಹಿತಿ ಇರುತ್ತೆ. ಸೊ ಆದ್ರೆ ಇವತ್ತು ಅದು ಆಗ್ಲಿಲ್ಲ. ಸಂಸತ್ ಭವನದ ಗೇಟ್ ಬಳಿಯೂ ಕೂಡ ಪ್ರತಿಭಟನಾಕಾರರು ನುಗ್ಗಿದ್ದು ಡೆಫಿನೆಟ್ಲಿ ಈ ಒಂದು ಭದ್ರತಾ ವೈಫಲ್ಯ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇನ್ನೇನು ಸಂಸತ್ ಭವನಕ್ಕೆ ನುಗ್ಗಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ನೂರಾರು ಜನ, ಸಾವಿರಾರು ಜನ CJP ಕಾರ್ಯಕರ್ತರು, ಪ್ರತಿಭಟನಾಕಾರರು ಈ ಒಂದು ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡ್ತಿದ್ದೀರಾ ದೃಶ್ಯಗಳಲ್ಲಿ, ತುಂಬಾ ಸಂಸತ್ ಭವನದ ಒಳಗೂ ಕೂಡ ಅಲ್ಲಿನ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ತುಂಬಾ ಓಡ್ಕೊಂಡು, ಲಾಠಿ ಇಟ್ಕೊಂಡು, ಕೈಯಲ್ಲಿ ಭದ್ರತಾ ವೆಪನ್ಸ್ ಅನ್ನ ಇಟ್ಕೊಂಡು, ಗನ್ ಅನ್ನ ಇಟ್ಕೊಂಡು ಕೂಡ ಪ್ರತಿಭಟನಾಕಾರನ ತಡೆದಂತಹ ಒಂದು ಘಟನೆ ಇದು. ಸಂಸತ್ ಭವನದ ಒಳಗೆ ಮತ್ತು ಹೊರಗಡೆ ಎರಡೂ ಕೂಡ ಆಗಿದೆ. ಈಗ ಮತ್ತಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ. ನೋಡೋಣ ಈ ಒಂದು ಪ್ರತಿಭಟನೆ ಅಂತ್ಯ ಆಗುತ್ತಾ ಇವತ್ತಿಗೆ. ಯಾಕಂದ್ರೆ ಅಭಿಜಿತ್ ದೀಪ್ಗೆ ವಿಚಾರವಾಗಿ ಅವ್ರ ಜೊತೆ ಸಂಧಾನವನ್ನ ಮಾಡೋದಕ್ಕೆ ಈಗ JP ನಡ್ಡಾ ಮುಂದಾಗಿದ್ದಾರೆ, ಮಾತುಕತೆಗೆ ಮುಂದಾಗಿದ್ದಾರೆ ಅಂತ. ಇದ್ರ ಬಗ್ಗೆ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್